ಇವರು ಟ್ರಂಪ್ ರಾಹುಲ್ ಗಾಂಧಿಗೆ ಹೇಳಿಕೊಟ್ರ ಇದು, ಅಥವಾ ರಾಹುಲ್ ಗಾಂಧಿ ಟ್ರಂಪ್ಗೆ ಹೇಳಿಕೊಟ್ಟಿದ್ರ ಅಂತ ಪ್ರಶ್ನೆ. ಈಗ ಟ್ರಂಪ್ ಒಂದ್ಸಾರಿ ಮಾತಾಡಿದ್ರು ಏನಂತಂದ್ರೆ, ಇಂಡಿಯನ್ ಎಕಾನಮಿ ಈಸ್ ಎ ಡೆಡ್ ಎಕಾನಮಿ ಅಂತ. ಈ ದೇಶಕ್ಕೆ ಇವತ್ತು ನಮ್ಮದೇನಾದ್ರೂ ಯುದ್ಧ ಆದರೆ ಯಾರು ಯುದ್ಧ ಮಾಡ್ತಾರೋ ಕಾಂಗ್ರೆಸ್ ಪಕ್ಷ ಬೇಕಾದ್ರೆ ಅವ್ರ ಜೊತೆಯಲ್ಲಿ ನಿಂತು ಬಿಡುತ್ತದೆ. ಹೆರ್ಮೂಸ್ ಇಂದ ಹೊರಗಡೆ ಬೋಟ್ಗಳೇ ಬರ್ತಾ ಇಲ್ಲ. ಪಾಕಿಸ್ತಾನದ ಬೋಟ್ನ ನಿನ್ನೆ ಒಡೆದು ಉರುಳಿಸಿದ್ದಾರೆ. ಭಾರತ ದೇಶದ್ದು ಯಾಕೆ ಬರ್ತದೆ? ನಾವು ಅವರ ಜೊತೆಯಲ್ಲಿ ಉತ್ತಮ ಸಂಬಂಧ ಬಾಂಧವ್ಯ ಇಟ್ಕೊಂಡಿರೋದ್ರಿಂದ, ಪ್ರೀತಿ ವಿಶ್ವಾಸದಿಂದ ಇರೋದ್ರಿಂದ ನಮ್ಮ ದೇಶಕ್ಕೆ ತೊಡಕಾಗಬಾರದು ಅನ್ನುವಂಥ ಪರಿಶ್ರಮವನ್ನ ಮಾನ್ಯ ಮೋದಿಜಿ ಅವರು ಮಾಡ್ತಾರೆ. ಯುದ್ಧದ ವಿಷಯ ಬಂದಿದೆ. ಪ್ರಧಾನಮಂತ್ರಿಗಳು ಮೊನ್ನೆ ಆನ್ಲೈನ್ ಸಭೆ ಕರೆದಿದ್ದಾರೆ. ಆನ್ಲೈನ್ ಸಭೆನಲ್ಲೂ ಮುಖ್ಯಮಂತ್ರಿಗಳು ಭೇಟಿ ಆಗಲ್ಲ. ಆದರೆ ನೀವು ಯಾಕೆ ಅಂಥದ್ರಲ್ಲಿ ಅವ್ರ ಜೊತೆಗೂಡಲ್ಲ? ಯಾಕೆ ನೀವು ಸಲಹೆ ಕೊಡ ಅಂದ್ರೆ ನಿಮ್ಮಲ್ಲಿ ಅಪ್ಪರ್ ಚೇಂಬರ್ ಖಾಲಿ ಇದೆಯಾ? ನಮಗೆ ಹಣ ಕೊಟ್ಟಿಲ್ಲ, ಹೋಗಿ ಕನ್ವಿನ್ಸ್ ಮಾಡ್ರಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂದ್ರೆ ಡಬ್ಬಾ ಅಂಗಡಿ ವ್ಯಾಪಾರ ಅಲ್ಲ. ಯುದ್ಧದ ವಿಷಯ ಬಂದಿದೆ. ಪ್ರಧಾನಮಂತ್ರಿಗಳು ಮೊನ್ನೆ ಆನ್ಲೈನ್ ಸಭೆ ಕರೆದಿದ್ದಾರೆ. ಆನ್ಲೈನ್ ಸಭೆನಲ್ಲೂ ಮುಖ್ಯಮಂತ್ರಿಗಳು ಭೇಟಿ ಆಗಲ್ಲ. ಕರೆದಿರೋದು ಮುಖ್ಯಮಂತ್ರಿಗಳ ಸಭೆ. ಇವರು KH ಮುನಿಯಪ್ಪ ನೋಡ್ಕೊಳ್ತಾರೆ ಅದನ್ನು ಅಂತಂದ್ರೆ. ಮುನಿಯಪ್ಪ ಅವ್ರು ಕೂತಿದ್ದಾರೆ. ಹೌದು, ಎಂತ ವಿಪರ್ಯಾಸ ಇದು. ನಿಮ್ಮ ಇಷ್ಟು ಅನುಭವ ಇದೆ, 17 ಬಡ್ಜೆಟ್ ಮಂಡಿಸಿದ್ದೀನಿ ಅನ್ನೋ ಇದು ದೊಡ್ಡ ಅನುಭವ ಅಲ್ವಾ? ಆದರೆ ನೀವ್ಯಾಕೆ ಅಂಥದ್ರಲ್ಲಿ ಅವ್ರ ಜೊತೆಗೂಡಲ್ಲ? ಯಾಕೆ ನೀವು ಸಲಹೆ ಕೊಡ ಅಂದ್ರೆ ನಿಮ್ಮಲ್ಲಿ ಅಪ್ಪರ್ ಚೇಂಬರ್ ಖಾಲಿ ಇದೆಯಾ? ಮುನಿಯಪ್ಪರಿಗೆ ಅಪ್ಪರ್ ಚೇಂಬರ್ ಅಲ್ಲಿ ಬಹಳ ಬುದ್ಧಿವಂತಿಕೆ ಇದೆ. ಸಿದ್ದರಾಮಯ್ಯಗೆ ಅಪ್ಪರ್ ಚೇಂಬರ್ ಅಲ್ಲಿ ಖಾಲಿ ಇದೆ ಅಂತ ಹೇಳ್ಬೋದಲ್ಲ ನಾನು. ಫೈನಾನ್ಸ್ ಕಮಿಷನ್ ಮೀಟಿಂಗ್ ಹೋಗೋದಿಲ್ಲ, ಯಾರೋ ಬೇರೆಯವರನ್ನು ಕಳಿಸ್ತಾರೆ. ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡಿದೆ, ನಮಗೆ ಹಣ ಕೊಟ್ಟಿಲ್ಲ, ಹೋಗಿ ಕನ್ವಿನ್ಸ್ ಮಾಡ್ರಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂದ್ರೆ ಡಬ್ಬಾ ಅಂಗಡಿ ವ್ಯಾಪಾರ ಅಲ್ಲ, ಇದು ಪೆಟ್ಟಿ ಅಂಗಡಿ ವ್ಯಾಪಾರ ಅಲ್ಲ. ದೇರ್ ಇಸ್ ಎ ಸಿಸ್ಟಮ್ ಟು ಅಟೆಂಡ್. Within the system only we have to do our business, whether it is central business or it is a state business. ಸಿಸ್ಟಮ್ ಅಲ್ಲಿ ನಡಿಬೇಕಲ್ಲ. ಲವ್ ಲೆಟರ್ ಬರೆದ್ರೆ ಆಗುತ್ತಾ? ನಿಮಗೆ ಏನು ಹಣ ಬರಬೇಕಾಗಿ 100 ಸಾರಿ ಹೇಳ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ನಮಗೆ ಅನ್ಯಾಯ ಮಾಡಿದೆ, ಮೋದಿ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ. ಯಾವ್ದು ಕೊಟ್ಟಿಲ್ಲ ಹೇಳ್ರಿ. ಪತ್ರದಲ್ಲಿ ಬರೆದಿದ್ದಾರಲ್ಲ, ಜಲ್ ಜೀವನ್ ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ, ಎಷ್ಟನ್ನ ಮಾಡಿದ್ದೀವಿ, ಯಾವ ರೀತಿ ಕೆಲಸ ನಡೆದಿದ್ದು ಅದನ್ನ ಅವರಿಗೆ ಇದು ಕೊಡಬೇಕಾಗಿದೆ, ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ಯಾಕೆ ಕೊಟ್ಟಿಲ್ಲ? ನೀವು ಕೊಟ್ಟಿದ್ದೀವಿ ಅಂತ ಗೌರ್ಮೆಂಟ್ ಇವ್ರು ಹೇಳ್ತಾರೆ. ಮೊನ್ನೆನೂ ಹೇಳಿದ್ರು ಕೊಟ್ಟಿಲ್ಲ. ಅವ್ರು ಲೆಟರ್ ಬರ್ದವ್ರೆ, ನೀವು ಈ ರೀತಿ ಮಾಡಬೇಕಾಗಿತ್ತು, ಮಾಡಿಲ್ಲ, ಆದ್ರಿಂದ ನಿಮಗೆ ಹಣ ಬಿಡುಗಡೆ ಈಗ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಮಾಡಿ, ಅದು ಹೋಗ್ಬೇಕು. ಕೇಂದ್ರದ ಜೊತೆಯಲ್ಲಿ ಹೋಗಿ ನಮ್ಮ ವ್ಯವಹಾರವನ್ನು ಮಾಡಬೇಕು. ಈಗ ನನಗೊಂದು ಮಾತು ಹೇಳಿ, ಇಲ್ಲಿ ಕಾರ್ಪೊರೇಷನ್ ಇದೆ, ಹೌದಾ? ಮಹಾನಗರ ಪಾಲಿಕೆ ಇದೆ. ಕೇಂದ್ರದ ಇದು ಅವರಿಗೆ ಕೇಂದ್ರ ಯಾವುದು? ರಾಜ್ಯ ಸರ್ಕಾರ. ಅಲ್ಲಿ ಹೋಗಿ ಕುಳಿತು ನಿಮ್ಮದನ್ನ ಅಪ್ರೈಸ್ ಮಾಡಿ, ಕನ್ವಿನ್ಸ್ ಮಾಡಿ, ನಿಮ್ಮದೇನು ತರಬೇಕಲ್ಲ. ಅವ್ರು ಬಂದು ನಿಮಗೆ ಕೊಡ್ತಾರ? ಹಾಗೆ ರಾಜ್ಯ ಏನು ಮಾಡಬೇಕು? ಕೇಂದ್ರಕ್ಕೆ ಹೋಗಿ ಕುಳಿತು ಅವ್ರನ್ನ ಅಪ್ರೈಸ್ ಮಾಡಿ ತರಬೇಕು. ಸಿಸ್ಟಮ್ ಇದು. ಲೆಟರ್ ಬರೆದ್ಬಿಟ್ಟು ಕಳಿಸಿ ಅಂದ್ರೆ ಕಳಿಸ್ತಾರ? ಅದಕ್ಕೆ ಹೇಳಿದ್ ನಾನು, ಇದು ಡಬ್ಬಾ ಅಂಗಡಿ ವ್ಯವಹಾರ ಅಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಮೊನ್ನೆ, ನೀವು ಕಾಂಗ್ರೆಸ್ ದೇಶದ ವಿರುದ್ಧವಾಗಿ ದೇಶದ್ರೋಹದ ಮಾತುಗಳನ್ನೇ ಮಾತಾಡ್ತಾರೆ ಅವರು. ಟ್ರಂಪ್ ಒಂದ್ಸಾರಿ ಮಾತಾಡಿದ್ರು ಏನಂತಂದ್ರೆ, ಇಂಡಿಯನ್ ಎಕಾನಮಿ ಈಸ್ ಎ ಡೆಡ್ ಎಕಾನಮಿ ಅಂದ್ಬಿಟ್ಟು. ಇದೇ ಮಾತನ್ನ ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳಿದರು. ಈಗ ನಾನು ಕೇಳೋದು, ಇವರು ಟ್ರಂಪ್ ರಾಹುಲ್ ಗಾಂಧಿಗೆ ಹೇಳಿಕೊಟ್ರ ಇದು, ಅಥವಾ ರಾಹುಲ್ ಗಾಂಧಿ ಟ್ರಂಪ್ಗೆ ಹೇಳಿಕೊಟ್ಟಿದ್ರ ಅಂತ ಪ್ರಶ್ನೆ. ಈಗ ನೀವು ಈ ದೇಶದವರಾಗಿದ್ದೀರೋ, CIA ಏಜೆಂಟ್ ಆಗಿದ್ದೀರೋ? ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಡೆಡ್ ಎಕಾನಮಿ ಅಂತ ಇವ್ರು ಹೇಳ್ತಾರೆ. ಅಲೆಕ್ಸಾಂಡರ್ ಸ್ಟಬ್, ಫಿಲಿಪೈನ್ಸ್ ಪ್ರೈಮ್ ಮಿನಿಸ್ಟರ್, ಈ ದೇಶಕ್ಕೆ ಬಂದಾಗ ಕೂತ್ಕೊಂಡು ಹೇಳ್ತಾರೆ, ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಎ ಲ್ಯಾಂಡ್ ವಿಚ್ ಈಸ್ ದಿ
largest democracy of the world and fast growing economy. ಫಾಸ್ಟ್ ಗ್ರೋಯಿಂಗ್ ಎಕಾನಮಿ ಅಂದ್ರೆ ಡೆಡ್ ಎಕಾನಮಿ ಅಲ್ಲ ನಮ್ಮದು ಅಂತೇಳಿ ಅದೇ ಬೇರೆ ದೇಶದವ್ರು ಹೇಳ್ತಾರೆ, ನಾವು ಹೇಳೋದು ಬೇಡ. ಆದ್ರೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರು ನಮ್ಮದು ಡೆಡ್ ಎಕಾನಮಿ ಅಂತಾರೆ. ಇದು ವಿಪರ್ಯಾಸ ಅಲ್ವಾ? ಇದು ದೇಶದ್ರೋಹದ ಕೆಲಸ ಅಲ್ವಾ? ಇಲ್ಲಿ ನಾವು ಏನೇನು ಸಮಸ್ಯೆಗಳನ್ನು ಎದುರಿಸಬಹುದು ಅದನ್ನೆಲ್ಲ ನಾವು ಇವತ್ತು ಬುದ್ಧಿವಂತಿಕೆಯಿಂದ ಮೋದಿಜಿಯವರು ಈ ದೇಶದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ವಿಶೇಷವಾಗಿ ಆಯಿಲ್ ವಿಷಯ. ಹೆರ್ಮೂಸ್ ಇಂದ ಹೊರಗಡೆ ಬೋಟ್ಗಳೇ ಬರ್ತಾ ಇಲ್ಲ. ಪಾಕಿಸ್ತಾನದ ಬೋಟ್ನ ನಿನ್ನೆ ಒಡೆದು ಉರುಳಿಸಿದ್ದಾರೆ. ಭಾರತ ದೇಶದ್ದು ಯಾಕೆ ಬರ್ತದೆ? ನಾವು ಅವರ ಜೊತೆಯಲ್ಲಿ ಉತ್ತಮ ಸಂಬಂಧ ಬಾಂಧವ್ಯ ಇಟ್ಕೊಂಡಿರೋದ್ರಿಂದ, ಪ್ರೀತಿ ವಿಶ್ವಾಸದಿಂದ ಇರೋದ್ರಿಂದ ನಮ್ಮ ದೇಶಕ್ಕೆ ತೊಡಕಾಗಬಾರದು ಅನ್ನುವಂಥ ಪರಿಶ್ರಮವನ್ನ ಮಾನ್ಯ ಮೋದಿಜಿಯವರು ಮಾಡ್ತಾರೆ. ಇಂಥ ಸಂದರ್ಭವನ್ನ ಬಳಕೆ ಮಾಡಿಕೊಂಡು ಇಸ್ರೇಲ್ ಏನ್ ಮಾಡ್ತು? ಯುದ್ಧ ಘೋಷಣೆ ಆಗಿದ ತಕ್ಷಣ ಅಪೋಸಿಷನ್ ಕೂಡ ಓಕೆ ಯುದ್ಧಕ್ಕೆ ಸಪೋರ್ಟ್ ಮಾಡ್ತು. ಈ ವಿಷಯದಲ್ಲಿ ನಮ್ಮದು ರಾಜಕೀಯ ಇಲ್ಲ ಅಂತ. ಆದ್ರೆ ಈ ದೇಶಕ್ಕೆ ಇವತ್ತು ನಮ್ಮದೇನಾದ್ರೂ ಯುದ್ಧ ಆದರೆ ಯಾರು ಯುದ್ಧ ಮಾಡ್ತಾರೋ ಕಾಂಗ್ರೆಸ್ ಪಕ್ಷ ಬೇಕಾದ್ರೆ ಅವ್ರ ಜೊತೆಯಲ್ಲಿ ನಿಂತು ಬಿಡುತ್ತದೆ. ಇದು ಕಾಂಗ್ರೆಸ್ನ ನೀತಿ ತತ್ವಗಳಾಗ್ಬಿಟ್ಟಿದೆ. ಅದಕ್ಕೆ ಮಾನ್ಯ ಮೋದಿಯವರು ಯಾರಿಗೂ ತಲೆ ಬುಗ್ಸಿಲ್ಲ. ಆದ್ರೆ ಇವ್ರೇನ್ ಹೇಳ್ತಾರೆ? ಕಾಂಗ್ರೆಸ್ ನರೇಂದರ್ ಸರೆಂಡರ್ ಅಂತಾರೆ. ಸಿ, ರಿಸ್ಟ್ರೈಂಟ್ ಈಸ್ ನಾಟ್ ಎ ಸರೆಂಡರ್. ರಿಸ್ಟ್ರೈಂಟ್ ಸರೆಂಡರ್ ಅಲ್ಲ, ಸಂಯಮ ಶರಣಾಗತಿ ಅಲ್ಲ. ಸಂಯಮದಿಂದ ಒಬ್ಬ ನಾಯಕತ್ವ ನಡ್ಕೊಳ್ಬೇಕು. ಅದಕ್ಕೆ ನಾನು ಹೇಳಿದ್ದೇನೆ, ನರೇಂದರ್ ಈಸ್ ನಾಟ್ ಸರೆಂಡರ್, ನರೇಂದರ್ ಈಸ್ ಎ ದುರಂದರ್ ಅಂದರೆ ನಿಭಾಯಿಸ್ತಕ್ಕಂಥವನು, ಮಾಸ್ಟರ್ ಮೈಂಡ್ ಅನ್ನ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥವನು. ಅದಕ್ಕೆ ನರೇಂದ್ರ ಮೋದಿ ಸರೆಂಡರ್ ಮೋದಿ ಅಲ್ಲ, ಅವರು ದುರಂದರ ಮೋದಿ. ಇದನ್ನ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೇನೆ. ದೇಶದ ವಿರುದ್ಧವಾದ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸ್ರಿ. ಇದು ನಮಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು. ಹೊರ ದೇಶಗಳು ನಮ್ಮನ್ನ ಇವತ್ತು ಗೌರವಿಸುವಾಗ ನಮ್ಮ ದೇಶದವರಿಗೆ ಆದ ನಿಮಗೆ ಯಾಕೆ ಗೌರವ ಇಲ್ಲ? ದೇಶದ ವಿಷಯ ಬಂದಾಗ ನಾವು ವಿರೋಧ ಪಕ್ಷದಲ್ಲಿರಲಿ, ಒಗ್ಗಟ್ಟಿನಿಂದಿರ್ಬೋದು. ಕರ್ನಾಟಕ ಸಮಸ್ಯೆ ಬಂದಾಗ ನಾನು ವಿರೋಧ ಪಕ್ಷದ ನಾಯಕನಾಗಿದ್ರು ಸರ್ಕಾರದ ಜೊತೆಯಲ್ಲಿ ಸೇರಿ ಕೆಲಸ ಮಾಡಬೇಕೇ ಹೊರತು ರಾಜಕಾರಣ ಮಾಡ್ತಕ್ಕಂಥದ್ದನ್ನು ನಾವು ಮಾಡಬಾರ್ದು.